ಓಂ ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ಪಜುನಾನಿ ವಿದ್ವಾನ್ ಯುಜೋಧ್ಯಸ್ಮಜ್ಜುಹುರಾಣಮೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಯಜ್ಞೇಶ್ವರ ಪ್ರಸೀದತು. ಹಿಂದಿನ ಸಂಚಿಕೆಯಲ್ಲಿ ನಾವು ಯಮನಿಯಮಾಸನಗಳ ಬಗ್ಗೆ, ಅದರ ಸಿದ್ಧಿಯ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅನ್ನೋ ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಆದೌ ಸ್ಥಾನಂ ತಥಾ ಕಾಲಂ ಮಿತಾಹಾರಂ ತಥಾ ಪರಂ ನಾಡಿ ಶುದ್ಧಿಂ ತತ್ಪಶ್ಚಾತ್ ಪ್ರಾಣಾಯಾಮಂಚ ಸಾಧಯೇತ್ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದ್ರೆ ಪ್ರಾಣಾಯಾಮವನ್ನು ಮಾಡೋದಕ್ಕೆ ಮುಂಚೆ ಆದೌ ಸ್ಥಾನಂ, ಸರಿಯಾದ ಸ್ಥಳವನ್ನ ಆಯ್ಕೆ ಮಾಡ್ಕೋಬೇಕು. ಆ ಸ್ಥಳ ಹೇಗಿರಬೇಕು ಅಂದ್ರೆ ಏಕಾಂತವಾಗಿರಬೇಕು, ಸಮತಟ್ಟಾಗಿರಬೇಕು, ಏರ್ಪೇರಿರಬಾರ್ದು, ಸ್ಥಿರವಾಗಿ ಶರೀರ ಕೂತ್ಕೊಳ್ಳೋ ಹಾಗಿರಬೇಕು, ಕಲ್ಲು ಮಣ್ಣು ಹೀಗೆಲ್ಲ ಇರಬಾರದು. ಸರಿಯಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ತಥಾ ಕಾಲಂ, ಇದಾದ ಮೇಲೆ ಕಾಲ, ಯಾವ ಕಾಲದಲ್ಲಿ ಮಾಡಬೇಕು ಪ್ರಾಣಾಯಾಮ? ಊಟಕ್ಕೆ ಮುಂಚಿತವಾಗಿ ಮಾಡಬೇಕು. ಪ್ರಾತಃ ಕಾಲಗಳಲ್ಲಿ ಮಾಡಿದ್ರೆ ಮಹತ್ತಾದ ಫಲ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ, ಅದು ಮುಂದೆ ನೋಡೋಣ. ಮತ್ತೆ ಪ್ರಾಣಾಯಾಮವನ್ನ ಆರಂಭ ಯಾವ ಋತುವಿನಲ್ಲಿ ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರ ಹೇಳ್ತಾ ಇದೆ. ವಸಂತ ಋತು, ಶರದ್ ಋತು, ಗ್ರೀಷ್ಮ ಋತು, ಈ 3 ಋತುಗಳಲ್ಲಿ ಶೀತೋಷ್ಣಗಳು ಸಮತೋಲನದಲ್ಲಿ ಇರತ್ತಾದ ಕಾರಣ ಆ ಕಾಲಗಳಲ್ಲಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಬಹಳ ಉತ್ತಮವಾದ ಕಾಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಿತಾಹಾರಂ, ಪ್ರಾಣಾಯಾಮ ಯಾವಾಗ ಫಲಕಾರಿಯಾಗಿರುತ್ತೆ ಅಂದ್ರೆ ಮಿತವಾದ ಸಾತ್ವಿಕವಾದ ಆಹಾರವನ್ನ ಸೇವನೆ ಮಾಡೋದ್ರಿಂದ ಪ್ರಾಣಾಯಾಮ ಬಹಳವಾಗಿ ಫಲಕಾರಿಯಾಗಿರುತ್ತೆ. ನಾಡಿ ಶುದ್ಧಿಂ ತತ್ಪಶ್ಚಾತ್ ಪ್ರಾಣಾಯಾಮಂಚ ಸಾಧಯೇತ್, ನಾಡಿ ಶುದ್ಧಿಯನ್ನ ಮಾಡಿಕೊಂಡು ಆಮೇಲೆ ಪ್ರಾಣಾಯಾಮವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದ್ರೆ ನಾಡಿ ಶುದ್ಧಿ ಏನು ಅಂತ ತಿಳಿಬೇಕು. ಆದ್ರೆ ನಾಡಿ ಶುದ್ಧಿ ಅನ್ನೋದು ಒಂದು ರೀತಿಯಾದ ಪ್ರಾಣಾಯಾಮವೇ. ಹಾಗಾಗಿ ಪ್ರಾಣಾಯಾಮ ಏನು ಅಂತ ಮೊದಲಿಗೆ ತಿಳ್ಕೊಂಡು ಬಿಡೋಣ, ಆಮೇಲೆ ನಾಡಿ ಶುದ್ಧಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಪ್ರಾಣೋವಾಯು ಶರೀರಸ್ಥ ಆಯಾಮಸ್ತಸ್ಯ ನಿಗ್ರಹ ಪ್ರಾಣಾಯಾಮ ಇತಿ ಪ್ರೋಕ್ತಃ ವಿವಿಧ ಪ್ರೋಚ್ಯತೆ ಹಿ ಸಹ ಅಂತ ನಾರದ ಸ್ಮೃತಿ ಹೇಳ್ತಾ ಇದೆ. ಅಂದ್ರೆ ಇವರು ಪ್ರಾಣಾಯಾಮವನ್ನ ಡಿಫೈನ್ ಮಾಡ್ತಿದ್ದಾರೆ. ನಾವು 6ನೇ ಸಂಚಿಕೆಯಲ್ಲಿ ವಿಚಾರ ಮಾಡಿದ್ವಲ್ಲ, ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಪ್ರಾಣೋವಾಯು ಶರೀರಸ್ಥ, ಶರೀರದ ಒಳಗಡೆ ಇರೋ ವಾಯು ಏನಿದೆ ಅದನ್ನೇ ಪ್ರಾಣ ಅಂತ ಕರಿತೀವಿ. ಆಯಾಮಸ್ತಸ್ಯ ನಿಗ್ರಹ, ಆಯಾಮ ಅಂದ್ರೇನು? ಅದನ್ನ ನಿಗ್ರಹ ಮಾಡೋದು, ಸ್ವಾಧೀನಪಡಿಸ್ಕೊಳ್ಳೋದು ಅಥವಾ ಕಂಟ್ರೋಲ್ ಮಾಡೋದು, ಅದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಈ ಪ್ರಾಣಾಯಾಮದಲ್ಲಿ 2 ವಿಧ, ಅಗರ್ಭಶ್ಚ ಸಗರ್ಭಶ್ಚ ದ್ವಿತೀಯಸ್ತು ತಯೋರ್ವರಃ ಅಭಿಧ್ಯಾನಂ ವಿನಾಗರ್ಭ ಸಗರ್ಭಸ್ತತ್ ಸಮನ್ವಿತಃ. ಪ್ರಾಣಾಯಾಮದಲ್ಲಿ ಅಗರ್ಭ ಪ್ರಾಣಾಯಾಮ, ಸಗರ್ಭ ಪ್ರಾಣಾಯಾಮ ಅಂತ 2 ವಿಧ. ಮಂತ್ರವಿಲ್ಲದೆ ಅಥವಾ ಯಾವುದೇ ಒಂದು ದೇವತೆಯನ್ನ ಧ್ಯಾನ ಮಾಡದೆ ಸುಮ್ಮನೆ ಪ್ರಾಣಾಯಾಮವನ್ನು ಮಾಡೋದೇನಿದೆ ಅದು ಅಗರ್ಭ ಪ್ರಾಣಾಯಾಮ ಅಂತ ಅನಿಸ್ಕೊಳ್ಳುತ್ತೆ. ಮಂತ್ರ ಸಹಿತವಾಗಿ ಅಥವಾ ಓಂಕಾರ ಸಹಿತವಾಗಿ ಅಥವಾ ಯಾವುದಾದ್ರೂ ದೇವತೆಯನ್ನ ಧ್ಯಾನವನ್ನ ಮಾಡಿಕೊಂಡು ಪ್ರಾಣಾಯಾಮವನ್ನ ಮಾಡೋದು ಸಗರ್ಭ ಪ್ರಾಣಾಯಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ದ್ವಿತೀಯಸ್ತು ತಯೋರ್ವರಃ, ಈ ಅಗರ್ಭ ಸಗರ್ಭ 2 ಪ್ರಾಣಾಯಾಮಗಳಲ್ಲಿ 2ನೇದು ಸಗರ್ಭ ಪ್ರಾಣಾಯಾಮ ಇದೆಯಲ್ಲ, ಮಂತ್ರ ಸಹಿತವಾಗಿ ಮಾಡುವಂಥದ್ದು, ಅದು ಬಹಳ ಶ್ರೇಷ್ಠ ಅಂತ ಇಲ್ಲೇ ನಾರದ ಸ್ಮೃತಿಯಲ್ಲೇ ಹೇಳ್ತಾ ಇರೋ ವಾಕ್ಯ ಇದು. ಮುಂದಕ್ಕೆ ಯಾಜ್ಞವಲ್ಕ್ಯರು ಪ್ರಾಣಾಯಾಮದ ಲಕ್ಷಣವನ್ನು ಹೇಳ್ತಾರೆ. ಪೂರಕ ಕುಂಭಕೋರೇಚ್ಛ ಪ್ರಾಣಾಯಾಮ ಸ್ತ್ರಿಲಕ್ಷಣ. ಪ್ರಾಣಾಯಾಮಕ್ಕೆ 3 ಲಕ್ಷಣಗಳು, ಪೂರಕ, ಕುಂಭಕ, ರೇಚಕ ಅಂತ. ಪೂರಕ ಅಂದ್ರೆ ಏನು? ಯಾಜ್ಞವಲ್ಕ್ಯರೇ ಹೇಳ್ತಿದ್ದಾರೆ. ನಾಸಿಕಾಕೃಷ್ಟ ಉಚ್ಛ್ವಾಸ ಧ್ವಾತಃ ಪೂರಕ ಉಚ್ಯತೆ, ಕುಂಭಕೆ ನಿಶ್ಚಲ ಶ್ವಾಸ ರಿಚ್ಯಮಾನಸ್ತು ರೇಚಕ ಅಂತ. ಅಂದ್ರೆ ನಾಸಿಕಾಗ್ರ, ಮೂಗಿನ ಹೊರಳುಗಳಿದೆಯಲ್ಲ, ಅದರಿಂದ ಧ್ಮಾತಃ ಅಂದ್ರೆ ಊದೋದು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಉಸಿರನ್ನ ಒಳಗಡೆಗೆ ಎಳ್ಕೊಳ್ಳೋದು ನಿಧಾನಕ್ಕೆ, ಅದು ಪೂರಕ ಅಂತ ಅನ್ನಿಸ್ಕೊಳ್ಳುತ್ತೆ. ಕುಂಭಕೆ ನಿಶ್ಚಲ, ಆ ಪೂರಕ ಮಾಡ್ಕೊಂಡಾದ್ಮೇಲೆ ಉಸಿರು ಒಳಗಡೆ ಇಟ್ಕೊಂಡಿರ್ತೀವಲ್ವಾ, ಆ ನಿಶ್ಚಲವಾಗಿರ್ಬೇಕು ವಾಯು, ಹಾಗೆ ಒಳಗಡೆ ಇಟ್ಕೊಳ್ಳೋದನ್ನ ಕುಂಭಕ ಅಂತ ಕರಿತೀವಿ. ರಿಚ್ಯಮಾನಸ್ತು ರೇಚಕ, ಹಾಗೆ ನಿಧಾನವಾಗಿ ಆ ಒಳಗಡೆ ಇಟ್ಟುಕೊಂಡಂತ ವಾಯುವನ್ನ ಆಚೆಗೆ ಬಿಡೋದು ರೇಚಕ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಪ್ರಾಣಾಯಾಮದಲ್ಲಿ 3 ಲಕ್ಷಣಗಳು, ಪೂರಕ, ಕುಂಭಕ ಮತ್ತೆ ರೇಚಕ.
ಈಗ ಪೂರಕವನ್ನ ಹೇಗೆ ಮಾಡಬೇಕು ಅಂತ ಇನ್ನೂ ವಿಶದವಾಗಿ ಯಾಜ್ಞವಲ್ಕ್ಯರು ಹೇಳ್ತಿದ್ದಾರೆ. ಬಾಹ್ಯಸ್ಥಿತಂ ಘ್ರಾಣಪುಟೇನ ವಾಯುಂ ಆಕರ್ಷ್ಯ ಯತ್ನೇನ ಶನೈಃ ಸಮಸ್ತಂ ನಾಡ್ಯಶ್ಚ ಸರ್ವಾ ಪರಿಪೂರಣೀಯಾ ಸಪೂರಕೋ ನಾಮ ಮಹಾನ್ ನಿರೋಧ ಅಂತ. ಅಂದ್ರೆ ಆಚೆ ಇರುವಂತಹ ಗಾಳಿ ಏನಿದೆ ಅದನ್ನ, ಆ ವಾಯುವನ್ನ ಮೂಗಿನ ಹೊರಳುಗಳಿಂದ ಆಕರ್ಷಣೆ ಮಾಡಿಕೊಂಡು ಒಳಗಡೆಗೆ ಎಳ್ಕೋಬೇಕು. ಹೇಗೆ? ಶನೈಹಿ, ನಿಧಾನವಾಗಿ ಎಳ್ಕೋಬೇಕು. ಹೇಗೆ? ಎಲ್ಲಿವರೆಗೆ ಎಳ್ಕೋಬೇಕು? ದೇಹಾದ್ಯಂತ ಇರುವಂತಹ ಎಲ್ಲ ನಾಡಿಗಳು ತುಂಬೋ ಹಾಗೆ ಎಳ್ಕೋಬೇಕು. ಅಷ್ಟು ಪೂರಕ ಮಾಡ್ಕೋಬೇಕು. ಎಷ್ಟು ಸಾಧ್ಯವೋ ಅಷ್ಟು ಪೂರಕ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮಹಾನ್ ನಿರೋಧ, ಇದನ್ನ ಹೀಗೆ ಮಾಡೋದೇ ಒಂದು ನಿರೋಧ ಅಂತ ಹೇಳ್ತಿದ್ದಾರೆ. ಇದಾದ ಮೇಲೆ ನಿರೋಧ ಜಾಯತೆ ವಾಯು ವಾಯೋರಗ್ನಿಶ್ಚ ಜಾಯತೆ ಅಗ್ನೇನಾಪಶ್ಚ ಜಾಯಂತೆ ತಥೋಂತ ಶುದ್ಧತೆ ತ್ರಿಭಿಹಿ. ಹೀಗೆ ಪೂರಕವನ್ನ ಮಾಡ್ಕೊಳ್ಳೋದ್ರಿಂದ ಏನು ವಾಯುವನ್ನ ನಿರೋಧ ಮಾಡ್ತಾ ಇದ್ದೀವಿ, ಇದರಿಂದ ಏನಾಗತ್ತೆ ಅಂದ್ರೆ ದೇಹಾದ್ಯಂತ ವಾಯು ಸಂಚಾರವಾಗತ್ತೆ. ದೇಹಾದ್ಯಂತ ವಾಯು ಸಂಚಾರವಾಗೋದ್ರಿಂದ ಅದರಿಂದ ಅಗ್ನಿ ಹುಟ್ಟುತ್ತಾನೆ. ಅಂದರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗತ್ತೆ ಇಡೀ ದೇಹಾದ್ಯಂತ. ಆಕ್ಸಿಜನ್ ಸಪ್ಲೈ ಜಾಸ್ತಿ ಆದಾಗ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗತ್ತೆ. ಅದನ್ನೇ ಇಲ್ಲಿ ಅಗ್ನಿ ಅಂತ ಇವ್ರು ಹೇಳ್ತಾ ಇರೋದು. ಅಗ್ನೇರಾಪಶ್ಚ ಜಾಯಂತೆ, ಆ ಅಗ್ನಿಯಿಂದ ನೀರು ಹುಟ್ಟತ್ತೆ. ಈ ಮೂರು ಸೇರ್ಕೊಂಡು ನಮ್ಮ ಅಂತಃಕರಣವನ್ನ ಶುದ್ಧಿ ಮಾಡತ್ತೆ ಅಂತ ಶಾಸ್ತ್ರವಾಕ್ಯ. ಮತ್ತೆ ಮುಂದಕ್ಕೆ ಶನೈರ್ನಾಸಾ ಪುಟೇ ವಾಯುಂ ಉತ್ಸೃಜೇನ್ ನತು ವೇಗತಃ ನಕಂಪಜೇ ಶರೀರಂತು ಸಯೋಗೋ ಪರಮೋಮತಃ. ಹೀಗೆ ಪೂರಕ ಮಾಡ್ಕೊಂಡಾದ ಮೇಲೆ ನಿಧಾನವಾಗಿ ಆ ವಾಯುವನ್ನ ಆಚೆಗೆ ಬಿಡಬೇಕು. ಹೀಗೆ ಮಾಡಬೇಕಾದ್ರೆ ನಕಂಪಯೇತ್, ಶರೀರವನ್ನ ಅಲ್ಲಾಡಿಸಬಾರದು, ಸ್ಥಿರವಾಗಿ ಕೂತ್ಕೊಂಡಿರಬೇಕು ಅಂತ ಹೇಳ್ತಿದ್ದಾರೆ. ಇದನ್ನೇ ಯೋಗ ಅಂತ ಕರೀತಾರೆ ಅಂತ ಶಾಸ್ತ್ರಕಾರ ಹೇಳ್ತಾ ಇರೋದು. ಈಗ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂದ್ರೆ ಅಂಗುಷ್ಠಾನಾಮಿಕಾಭ್ಯಾಂತು ತಥೈವ ಚ ಕನಿಷ್ಠಯ ಪ್ರಾಣಾಯಾಮಸ್ತು ಕರ್ತವ್ಯ ಮಧ್ಯಮಾಂ ತರ್ಜನೀವಿನ. ಅಂದ್ರೆ ಈ ಮೂರು ಬೆರಳುಗಳಲ್ಲಿ ಕನಿಷ್ಠ, ಅನಾಮಿಕ, ರಿಂಗ್ ಫಿಂಗರು, ಲಿಟಲ್ ಫಿಂಗರು ಮತ್ತೆ ಥಂಬ್, ಈ ಮೂರು ಬೆರಳುಗಳಲ್ಲಿ ಎರಡೂ ಹೊರಳುಗಳನ್ನ ಇಟ್ಕೋಬೇಕು. ಇಟ್ಕೊಂಡು ಪೂರಕ ಮಾಡಬೇಕಾದ್ರೆ ಈ ಮೂರನ್ನೂ ಸಡಿಲ ಮಾಡಿಕೊಂಡು ಒಳಗಡೆಗೆ ಗಾಳಿಯನ್ನು ಎಳ್ಕೋಬೇಕು. ಮತ್ತೆ ಈ ಮೂರನ್ನು ಬಿಗಿ ಮಾಡೋದ್ರಿಂದ ಕುಂಭಕವಾಗತ್ತೆ, ಒಳಗಡೆ ನಿಂತ್ಕೊಳ್ಳುತ್ತೆ ವಾಯು. ಆಮೇಲೆ ಮತ್ತೆ ಸಡಿಲ ಮಾಡಿಕೊಂಡು ವಾಯುವನ್ನು ನಿಧಾನವಾಗಿ ಆಚೆಗೆ ಬಿಡಬೇಕು. ಅದು ಹೇಗೆ ಬಿಡಬೇಕು ಅಂದ್ರೆ ಈಗ ಉದಾಹರಣೆಗೆ 6 ಸೆಕೆಂಡ್ ಅಲ್ಲಿ ನಾವು ಪೂರಕವನ್ನ ಮಾಡಿಕೊಂಡ್ರೆ 12 ಸೆಕೆಂಡ್ ಕುಂಭಕವನ್ನ ಮಾಡಬೇಕು. ಮತ್ತೆ 24 ಸೆಕೆಂಡ್ ಡ್ಯೂರೇಷನ್ ಅಲ್ಲಿ ವಾಯುವನ್ನ ರೇಚಕ ಮಾಡಬೇಕು. ಅಷ್ಟು ನಿಧಾನವಾಗಿರ್ಬೇಕು. ಈಗ ನಾಡಿ ಶುದ್ಧಿಯನ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಎಡಗಡೆ ಇಡಾನಾಡಿ ಇರುತ್ತೆ, ಬಲಗಡೆ ಪಿಂಗಳ ನಾಡಿ ಇರುತ್ತೆ, ಮಧ್ಯದಲ್ಲಿ ಸುಷುಮ್ನಾ ನಾಡಿ ಇರುತ್ತೆ. ಅದು ದೇಹಾದ್ಯಂತ ಹರಡ್ಕೊಂಡಿರುತ್ತೆ. ಈಗ ನಾಡಿ ಶುದ್ಧಿ ಹೇಗೆ ಮಾಡೋ ಕ್ರಮ ಹೇಗೆ ಅಂದ್ರೆ ಬಲಗಡೆ ಪಿಂಗಳ ನಾಡಿ ಏನಿದೆ ಅದನ್ನ ಬಂಧಿಸಿಕೊಂಡು ಎಡಗಡೆ ಇಡಾನಾಡಿಯಿಂದ ದೇಹದಲ್ಲಿ ಮೊದಲೇ ಇರುವಂತಹ ವಾಯು ಏನಿದೆ ಅದನ್ನೆಲ್ಲ ಹೊರಗಡೆಗೆ ಬಿಡಬೇಕು, ರೇಚಕ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಅದೇ ಇಡಾನಾಡಿಯಿಂದ ಪೂರಕವನ್ನ ಮಾಡ್ಕೋಬೇಕು. ಒಳಗಡೆಗೆ ಉಸಿರನ್ನ ಎಳ್ಕೋಬೇಕು. ಎಷ್ಟೋ ದೇಹಾದ್ಯಂತ ಇರುವಂತಹ ನಾಡಿಗಳೆಲ್ಲ ತುಂಬೋ ಹಟ್ಟು ಎಳ್ಕೋಬೇಕು. ಎಷ್ಟು ಸಾಧ್ಯವೋ ಅಷ್ಟು ಎಳ್ಕೋಬೇಕು ಅಂತ ಎಳ್ಕೊಂಡ್ರೆ ಇದರಿಂದ ಏನಾಗತ್ತೆ, ಚಂದ್ರನಾಡಿ ಸ್ವಚ್ಛವಾಗತ್ತೆ. ಆಮೇಲೆ ಎಡಗಡೆಯದನ್ನ ಈ ಕೊನೆ 2 ಬೆರಳುಗಳಿಂದ ಬಂಧನ ಮಾಡಿಕೊಂಡು ಬಲಗಡೆಯಿಂದ ರೇಚಕ ಮಾಡಬೇಕು. ಎಲ್ಲ ಪೂರ್ತಿ ಬಿಡಬೇಕು ಹೊರಗಡೆಗೆ. ಬಿಟ್ಟು ಮತ್ತೆ ಬಲಗಡೆಯಿಂದಲೇ ಸೂರ್ಯನಾಡಿಯಿಂದಲೇ ಉಸಿರನ್ನ ಎಳ್ಕೋಬೇಕು, ಪೂರಕ ಮಾಡ್ಕೋಬೇಕು. ಇಡೀ ದೇಹಾದ್ಯಂತ ನಾಡಿಗಳು ತುಂಬೋ ಹಾಗೆ. ಇದು ಮಾಡೋದ್ರಿಂದ ಸೂರ್ಯನಾಡಿ ಬಲಗಡೆ ಪಿಂಗಳ ನಾಡಿ ಏನಿದೆ ಅದು ಸ್ವಚ್ಛವಾಗತ್ತೆ. ಮತ್ತೆ ತುಂಬಿಕೊಂಡಾದ ಮೇಲೆ ಪಿಂಗಳ ನಾಡಿಯನ್ನು ಬಂಧಿಸ್ಕೊಂಡು ಇಡಾನಾಡಿಯಿಂದ ಪೂರ್ತಿ ರೇಚಕ ಮಾಡಬೇಕು. ಹೀಗೆ ಮಾಡಿದ್ರೆ ಇದು 1 ಆವರ್ತಿ ಆಗತ್ತೆ ನಾಡಿ ಶುದ್ಧಿ ಪ್ರಾಣಾಯಾಮ. ಹೀಗೆ ಕನಿಷ್ಠ ಪಕ್ಷ 3 ಆವರ್ತಿ ಆದ್ರೂ ಮಾಡಬೇಕು. ಇದು ಕ್ರಮಕ್ರಮವಾಗಿ ಹೆಚ್ಚೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಪ್ರತಿನಿತ್ಯದಲ್ಲಿ 12, 16 ಹೀಗೆ ಮಾಡ್ತಾ ಹೋದ್ರೆ ದೇಹಾದ್ಯಂತ ಇರುವಂತಹ ನಾಡಿಗಳೆಲ್ಲ ಶುದ್ಧವಾಗತ್ತೆ. ಆ ನಾಡಿಗಳೆಲ್ಲ ಶುದ್ಧವಾಗಿದೆ ಅನ್ನೋದು ಹೇಗೆ ನಮಗೆ ತಿಳಿಯುತ್ತೆ ಅಂದ್ರೆ ನಾವು ಈ ರೀತಿ ನಾಡಿ ಶುದ್ಧಿಯನ್ನ ಮಾಡಿದಾಗ ಒಳಗಡೆ ವಾಯು ಸಂಚಾರ ಆಗ್ತಾ ಇರೋದು
ತಿಳಿಯತ್ತೆ. ಆವಾಗ ನಮಗೆ ಅರ್ಥವಾಗತ್ತೆ ನಾಡಿ ಶುದ್ಧಿಗಳಾಗಿದೆ ಅಂತ. ಹೀಗೆ ನಾಡಿ ಶುದ್ಧಿಯನ್ನು ಮಾಡಿಕೊಂಡು ಮುಂದಕ್ಕೆ ಕುಂಭಕ ಪ್ರಾಣಾಯಾಮವನ್ನು ಮಾಡಬೇಕು. ಈ ನಾಡಿ ಶುದ್ಧಿಯನ್ನ ಯಾವಾಗ ಅಭ್ಯಾಸ ಪ್ರಾರಂಭ ಮಾಡಬೇಕು ಅಂದ್ರೆ, ಸಾಧಾರಣವಾಗಿ 8ನೇ ವರ್ಷದಲ್ಲಿ ಉಪನಯನ ಮಾಡ್ತಾರಲ್ಲ, ಆಗಿನಿಂದ 14ನೇ ವರ್ಷದವರೆಗೆ ಕುಂಭಕವನ್ನ ಮಾಡಬಾರದು. ಬರೀ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಮಾಡಿ ನಾಡಿಗಳೆಲ್ಲ ಶುದ್ಧಿ ಮಾಡ್ಕೋಬೇಕು. ಮತ್ತೆ 14ನೇ ವಯಸ್ಸಿನಿಂದ 80ನೇ ವಯಸ್ಸು ಇನ್ನ ಶಕ್ತಿ ಇದ್ರೆ ಅದಕ್ಕೂ ಮುಂದೇನು ಕುಂಭಕ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ಕೋಬಹುದು. ಈಗ ಕುಂಭಕ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ನೋಡೋಣ. ಯಾಜ್ಞವಲ್ಕ್ಯರು ಹೇಳ್ತಿದ್ದಾರೆ, ಇಡಜ ವಾಯುಮಾರೋಪ್ಯ ಬಾಹ್ಯಂ 12 ಮಾತ್ರಕಂ ಪೂರಯತ್ವೋದರಂ ತೇನ ನಾಸಾಗ್ರಂ ನಯನದ್ವಯಂ ಧ್ಯಾಯನ್ ವಿದೇಚಯೇತ್ ಪಶ್ಚಾತ್ ಮಂದಂ ಪಿಂಗಲಜಾ ಪುನಃ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಎಲ್ಲ ಕರ್ಮಗಳಲ್ಲೂ ಎಲ್ಲ ಕಡೆ ಇದೇ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಯಾಕಂದ್ರೆ ಶಾಸ್ತ್ರಕಾರರು ಎಲ್ಲರೂ ಇದನ್ನೇ ಹೇಳಿರೋದು. ಹೇಗೆ ಅಂದ್ರೆ, ಇಡಯ ವಾಯುಮಾರೋಪ್ಯ, ನಾವು ಹೀಗೆ ಹಿಡ್ಕೋತೀವಲ್ವಾ, ಇದನ್ನ ಎಡಗಡೆ ಇದನ್ನ ಸಡಿಲ ಮಾಡ್ಕೊಂಡು ಪೂರ್ತಿ ವಾಯುವನ್ನ ಪೂರಕ ಮಾಡ್ಕೋಬೇಕು. ಎಳ್ಕೊಂಡು ಹೊಟ್ಟೆ ತುಂಬೋ ಹಾಗೆ ಪೂರಯಿತ್ವೋದರಂತೇನ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೊಟ್ಟೆ ಪೂರ್ತಿ ತುಂಬಬೇಕು, ಎಷ್ಟು ಸಾಧ್ಯವೋ ಅಷ್ಟು ಎಳ್ಕೋಬೇಕು ಅಂತ. ಎಳ್ಕೊಂಡು ನಾಸಾಗ್ರ ನಯನದ್ವಯಂ, ಅಂದ್ರೆ ಮೂಗಿನ ತುದಿಯಲ್ಲಿ ನಮ್ಮ 2 ಕಣ್ಣುಗಳು ಇರಬೇಕು, ಹೀಗೆ ನಿಂತಿರ್ಬೇಕು ಅಲ್ಲಿ ಪೂರಕ ಮಾಡ್ಕೋಬೇಕಾದ್ರೆ. ಮಾಡ್ಕೊಂಡು ಧ್ಯಾಯನ್, ಅಂದ್ರೆ ಈಗ ಇದನ್ನೂ ಮುಚ್ಕೊಂಡು ಕುಂಭಕವನ್ನ ಮಾಡಬೇಕು. ಒಳಗಡೆ ನಿಲ್ಲಿಸ್ಕೋಬೇಕು, ಗಾಳಿಯನ್ನ ನಿಲ್ಲಿಸ್ಕೊಂಡು ಏನ್ ಮಾಡ್ಬೇಕು, ಗಾಯತ್ರಿ ಮಂತ್ರವನ್ನ ಹೇಳಬೇಕು. ಬರೀ ಗಾಯತ್ರಿ ಅಲ್ಲ, ಓಂಕಾರ ಸಹಿತವಾದ ಸಪ್ತವ್ಯಾಹೃತಿಗಳು, ಗಾಯತ್ರಿ ಮಂತ್ರ ಮತ್ತೆ ಗಾಯತ್ರಿ ಶಿರೋಮಂತ್ರ, ಇದಿಷ್ಟೂ ಹೇಳಿ ಆ ಸವಿತೃ ದೇವತೆಯನ್ನು ಧ್ಯಾನ ಮಾಡ್ತಾ ಪ್ರಾಣಾಯಾಮವನ್ನ ಮಾಡೋದು, ಕುಂಭಕವನ್ನ ಮಾಡೋದು. ಅಥವಾ ಓಂಕಾರದಿಂದಲೂ ಕುಂಭಕವನ್ನ ಮಾಡಬಹುದು. 32 ಬಾರಿ ಅಥವಾ 24 ಬಾರಿ ಅಥವಾ 12 ಬಾರಿ ಹೀಗೆ ಓಂಕಾರವನ್ನ ಹೇಳಿ ಕುಂಭಕವನ್ನ ಮಾಡಬಹುದು. ಅಥವಾ ಯಾವುದಾದ್ರೂ ನಿಮಗೆ ಮಂತ್ರೋಪದೇಶವಾಗಿದ್ರೆ ಆ ಮಂತ್ರದಿಂದಲೂ ಕುಂಭಕವನ್ನ ಮಾಡಬಹುದು. ಹೀಗೆ ಧ್ಯಾನವನ್ನ ಮಾಡಿ ವಿರೇಚಯೇತ್ ಪಶ್ಚಾತ್, ಆಮೇಲೆ ರೇಚಕವನ್ನ ಮಾಡಬೇಕು. ರೇಚಕವನ್ನ ಹೇಗೆ ಮಾಡಬೇಕು, ಎಡಗಡೆಯಿಂದ ಎಳ್ಕೊಂಡಿದ್ವಲ್ಲ, ಈಗ ಕುಂಭಕದಲ್ಲಿ 2 ಮುಚ್ಕೊಂಡಿದ್ವಿ, ಈಗ ಬಲಗಡೆ ಸಡಿಲ ಮಾಡಿಕೊಂಡು ನಿಧಾನವಾಗಿ, ಅವಾಗಲೇ ಹೇಳದ್ನಲ್ಲ ಅದೇ ರೇಷಿಯೋನಲ್ಲಿ 6 ಸೆಕೆಂಡ್ ಪೂರಕ ಮಾಡಿದ್ರೆ 12 ಸೆಕೆಂಡ್ ಕುಂಭಕ, 24 ಸೆಕೆಂಡ್ ರೇಚಕ, ಅಷ್ಟು ನಿಧಾನವಾಗಿ ಪಿಂಗಳದಿಂದ ಅಂದ್ರೆ ಬಲಗಡೆಯಿಂದ ರೇಚನವನ್ನ ಮಾಡಬೇಕು. ಇದು 1 ಆವರ್ತಿ ಆಗತ್ತೆ. ಹೀಗೆ 3 ಆವರ್ತಿ ಪ್ರಾಣಾಯಾಮವನ್ನ ಎಲ್ಲ ಕರ್ಮಗಳಲ್ಲೂ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಿದ್ದಾರೆ ಪ್ರಾರಂಭದಲ್ಲಿ. ಈಗ ಇದು ಯಾಜ್ಞವಲ್ಕ್ಯರು ಹೇಳಿದ್ದು. ಸ್ಮೃತಿರತ್ನ ಅನ್ನೋ ಗ್ರಂಥದಲ್ಲೂ ಕೂಡ ಇದೇ ವಿಷಯವನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ. ದಕ್ಷಿಣೇ ರೇಚಕಂ ಕುರ್ಯಾತ್ ವಾಮೇನ ಪೂರಿತೋದರ ಕುಂಭಕೇನ ಜಪಂ ಕುರ್ಯಾತ್ ಪ್ರಾಣಾಯಾಮಸ್ಯ ಲಕ್ಷಣಂ. ಅಂದ್ರೆ ಹೇಗೆ ಪ್ರಾರಂಭ ಮಾಡಬೇಕು, ಮುಂಚಿತವಾಗಿ ಗಾಳಿ ಒಳಗಡೆ ಇರುತ್ತಲ್ಲ, ಹಾಗೆ ಬಲಗಡೆ ಸಡಿಲ ಮಾಡಿಕೊಂಡು ಒಳಗಡೆ ಇರೋ ಗಾಳಿ ಎಲ್ಲ ಆಚೆಗೆ ಬಿಟ್ಟು ರೇಚಕ ಮಾಡಬೇಕು. ಅದಾದ್ಮೇಲೆ ಇದನ್ನ ಮುಚ್ಕೊಂಡು ಹಾಗೆ ಹಿಂದೆ ಹೇಳಿದಾಗೆ ಎಡಗಡೆಯಿಂದ ಇಡನಾಡಿಯಿಂದ ಪೂರಕ ಮಾಡ್ಕೊಳ್ಳೋದು, ಮಾಡ್ಕೊಂಡು ಕುಂಭಕ ಮಾಡೋದು. ಹೀಗೆ ಹೀಗೆ ಕುಂಭಕವನ್ನು ಮಾಡ್ಬೇಕಾದ್ರೆ 2 ಬೆರಳು ಸೇರಬಾರದು, ಹೀಗೆ ಇಟ್ಕೊಂಡಿರ್ಬೇಕು. ಇದೇ ಇದರಲ್ಲಿ ಹೀಗೆ ಇಟ್ಕೊಂಡು ಕುಂಭಕವನ್ನ ಮಾಡಿ ಆಮೇಲೆ ನಿಧಾನಕ್ಕೆ ರೇಚನವನ್ನ ಮಾಡಬೇಕು. ಅದು ಪ್ರಾಣಾಯಾಮದ ಲಕ್ಷಣ ಅಂತ ಹೇಳಿ ಸ್ಮೃತಿರತ್ನದಲ್ಲಿ ಹೇಳ್ತಿದ್ದಾರೆ. ಹೀಗೆ ಪ್ರಾಣಾಯಾಮವನ್ನ ಸೂರ್ಯೋದಯದಲ್ಲಿ ಮಾಡಿದ್ರೆ ಶಾಸ್ತ್ರಕಾರರು ಫಲವನ್ನು ಹೇಳ್ತಿದ್ದಾರೆ. ಪ್ರಾಣಾಯಾಮ ಸ್ತಯಂಕೃತ್ವ ಸೂರ್ಯಸ್ಯೋದಜನಂ ಪ್ರತಿ ನಿರ್ಮಲ ಸ್ವರ್ಗಮಾಯಾಂತಿ ಸಂತ ಸುಕೃತಿನೋ ಯಥಾ ಅಂತ ಹೇಳ್ತಿದ್ದಾರೆ. ಅಂದ್ರೆ 3 ಪ್ರಾಣಾಯಾಮಗಳನ್ನ ಸೂರ್ಯೋದಯ ಕಾಲದಲ್ಲಿ ಯಾರು ಆಚರಣೆ ಮಾಡ್ತಾರೋ ಅವರು ನಿರ್ಮಲರಾಗ್ತಾರೆ. ಮತ್ತೆ ಸಂತರು, ಒಳ್ಳೆಯ ಕರ್ಮಗಳನ್ನ ಆಚರಣೆ ಮಾಡಿದವರು ಯಾವ ಸ್ವರ್ಗಲೋಕಕ್ಕೆ ಹೋಗ್ತಾರೋ ಅಂಥ ಲೋಕಗಳಿಗೆ ಇವರು ಹೋಗ್ತಾರೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆಮೇಲೆ ಯಾವ ಯಾವ ಕರ್ಮಗಳಲ್ಲಿ ನಾವು ಪ್ರಾಣಾಯಾಮವನ್ನ ಮಾಡಬೇಕು ಅಂತ ಶಾಸ್ತ್ರವೇ ಹೇಳ್ತಾ ಇದೆ. ದೇವಾರ್ಚನೆ ಜಪೇ ಹೋಮೆ ಸ್ವಾಧ್ಯಾಯೇ ಶ್ರಾದ್ದ ಕರ್ಮಣಿ ಸ್ನಾನೇ ದಾನೇ ತಥಾಧ್ಯಾನೆ ಪ್ರಾಣಾಯಾಮ ಸ್ತ್ರಯಸ್ತ್ರಯ ಅಂತ ಹೇಳ್ತಿದ್ದಾರೆ. ಅಂದ್ರೆ ದೇವತಾರ್ಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಾದ್ರೆ, ಜಪವನ್ನ ಪ್ರಾರಂಭ ಮಾಡಬೇಕಾದ್ರೆ, ಹೋಮಕ್ಕೆ ಮುಂಚಿತವಾಗಿ ಮಂತ್ರಗಳನ್ನ ಹೇಳೋದಕ್ಕೆ ಮುಂಚೆ, ಶ್ರಾದ್ದವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ, ಸ್ನಾನಕ್ಕೆ ಮುಂಚೆ,
ದಾನವನ್ನ ಮಾಡೋದಕ್ಕೆ ಮುಂಚೆ ಹಾಗೆ ಧ್ಯಾನವನ್ನ ಮಾಡೋದಕ್ಕೆ ಮುಂಚಿತವಾಗಿ 3 ಪ್ರಾಣಾಯಾಮಗಳನ್ನ ಮಾಡಬೇಕು ಅನ್ನೋದು ಶಾಸ್ತ್ರಕಾರರ ಅಭಿಪ್ರಾಯ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಪತಂಜಲಿ ಮಹರ್ಷಿಗಳು ಯಮನಿಯಮಾಸನಗಳ ಸಿದ್ಧಿಗಾಗಿ 19 ಸೂತ್ರಗಳನ್ನ ಹೇಳಿದ್ದಾರೆ. ಪ್ರಾಣಾಯಾಮದ ವಿಷಯವಾಗಿ ಬರೀ 4 ಸೂತ್ರಗಳನ್ನ ಹೇಳಿದ್ದಾರೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ಪ್ರಾಣಾಯಾಮ ಎಷ್ಟು ಮಹತ್ವದ್ದೋ ಅದಕ್ಕಿಂತ ಹೆಚ್ಚಿನ ಮಹತ್ವದ್ದು ಯಮನಿಯಮಾಸನಗಳ ಸಿದ್ಧಿ. ಯಾಕೆ ಅಂದ್ರೆ ಯಮನಿಯಮಾಸನಗಳ ಸಿದ್ಧಿ ಆದ್ರೇನೆ ಪ್ರಾಣಾಯಾಮ ಅಷ್ಟು ಫಲಕಾರಿಯಾಗೋದು. ಅಂದ್ರೆ ಇವಾಗ ಅದನ್ನ ಸಿದ್ಧಿ ಮಾಡ್ಕೊಳ್ಳೋದೇನೋ ಪ್ರಾಣಾಯಾಮವನ್ನ ಮಾಡಬಹುದು, ನಮಗೆ ದೇಹದಲ್ಲಿ ಆರೋಗ್ಯ ಅಥವಾ ಮನಸ್ಸಿಗೆ ಪ್ರಶಾಂತತೆ ಎಲ್ಲ ಸಿಕ್ಕತ್ತೆ. ಆದ್ರೆ ಪ್ರಾಣಾಯಾಮದ ಪರಮೋತ್ಕೃಷ್ಟವಾದ ಫಲ ಏನಿದೆಯಲ್ಲ ಅದು ಸಿಗೋದಿಲ್ಲ. ಅದು ಸಿಗಬೇಕು ಅಂತಾದ್ರೆ ಯಮನಿಯಮಾಸನಗಳ ಸಿದ್ಧಿ ಆಗಿರಬೇಕು. ಆದರೆ ಈ ಕಾಲದಲ್ಲಿ ಯಮನಿಯಮಾಸನಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸವೂ ಅಲ್ಲ. ಇಂದ್ರಿಯಗಳು ಮತ್ತೆ ಮನಸ್ಸು ಈ ಎರಡರಿಂದ ಯಮನಿಯಮಾಸನಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಆಗತ್ತೆ. ಆದರೆ ಮೊದಲಿಗೆ ಇಂದ್ರಿಯಗಳು ಮತ್ತೆ ಮನಸ್ಸನ್ನ ಹೇಗೆ ಹಿಡಿಯೋದು? ಮನಸ್ಸನ್ನಂತೂ ಹಿಡಿಯಕ್ ಆಗೋದೇ ಇಲ್ಲ. ಅದು ಇಂದ್ರಿಯಗಳನ್ನು ಹಿಡಿದು ಇಂದ್ರಿಯಗಳಿಂದ ಮನಸ್ಸನ್ನ ಹಿಡಿಬೇಕು. ಹಾಗಾದ್ರೆ ಇಂದ್ರಿಯಗಳನ್ನ ಹೇಗೆ ಹಿಡಿಯೋದು? ಇದಕ್ಕೂ ನಮ್ಮ ಪೂರ್ವಿಕರು ಒಳ್ಳೆ ಸುಲಭವಾದ ಟೆಕ್ನಿಕ್ಗಳನ್ನ ಹಾಕೊಟ್ಟು ಬಿಟ್ಟಿದ್ದಾರೆ. ನಮಗೆ ವ್ಯವಧಾನವಿಲ್ಲ, ಹಾಗಾಗಿ ನಾವು ಅದನ್ನ ತಿಳ್ಕೊಳ್ಳೋ ಪ್ರಯತ್ನವೂ ಮಾಡಿಲ್ಲ. ಅದನ್ನ ಆಚರಣೆಗೆ ತರೋದಕ್ಕೆ ನಮಗೆ ವ್ಯವಧಾನವೂ ಇಲ್ಲ ಈ ಕಾಲದಲ್ಲಿ. ಹಾಗಾಗಿದೆ. ಅದು ಹೇಗೆ ಅಂದ್ರೆ, ಸುಲಭೋಪಾಯ ಹೇಗೆ ಅಂದ್ರೆ, ಪ್ರತಿಯೊಂದು ಇಂದ್ರಿಯಕ್ಕೂ ಒಂದು ಅಭಿಮಾನಿ ದೇವತೆ ಇರುತ್ತೆ. ನಾವು ಆ ದೇವತೆಯನ್ನ, ಉದಾಹರಣೆಗೆ ಕಣ್ಣಿಗೆ ಸೂರ್ಯ ಅಭಿಮಾನಿ ದೇವತೆ, ವಾಕಿಗೆ ಅಗ್ನಿ ಅಭಿಮಾನಿ ದೇವತೆ, ಹೀಗೆ ಎಲ್ಲ ಇಂದ್ರಿಯಗಳಿಗೂ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ದೇವತೆ ಇರುತ್ತೆ. ನಾವು ಆ ದೇವತೆಗಳನ್ನ ಪೂಜಾ, ಜಪ, ಹೋಮ, ತರ್ಪಣ ಹೀಗೆ ವ್ರತದ ಹಾಗೆ ಒಂದಷ್ಟು ದಿನಗಳ ಕಾಲ ಮಾಡ್ಕೊಂಡು ಬಂದ್ರೆ ಆ ದೇವತೆಗಳು ಪ್ರಸನ್ನರಾಗ್ತಾ ಆಗ್ತಾ ಆ ಇಂದ್ರಿಯಗಳು ಪ್ರಸನ್ನವಾಗತ್ತೆ. ಅದು ನಮಗೆ ತಿಳಿತಾ ಹೋಗುತ್ತೆ. ಹಾಗೆ ಆಯಾ ದೇವತೆಗಳನ್ನ ಒಲಿಸ್ಕೊಂಡು ಆರಾಧನೆ ಮಾಡಿಕೊಂಡು ಒಲಿಸ್ಕೊಂಡು ಆ ಇಂದ್ರಿಯಗಳನ್ನ ಪ್ರಸನ್ನತೆಗೆ ತರಬಹುದು. ಹೀಗೆ ಇಂದ್ರಿಯಗಳು ಪ್ರಸನ್ನವಾದ್ರೆ ಮನಸ್ಸು ಅದಾಗದೆ ಪ್ರಸನ್ನತೆಗೆ ಬಂದ್ಬಿಡುತ್ತೆ. ಇಂದ್ರಿಯಗಳ ಮುಖಾಂತರ ಮನಸ್ಸನ್ನು ಹಿಡಿಯಬಹುದು. ಹೀಗೆ ಇಂದ್ರಿಯಗಳು ಮತ್ತೆ ಮನಸ್ಸು ಎರಡೂ ಪ್ರಸನ್ನವಾಗಿ ಕೈಗೆ ಸಿಕ್ತು ಅಂತಾದ್ರೆ ಯಮನಿಯಮಗಳನ್ನ ಸಾಧನೆ ಮಾಡೋದು ಸುಲಭವಾಗತ್ತೆ. ಅಂದ್ರೆ ಇಲ್ಲಿ ನಾನು ಏನ್ ಹೇಳಕ್ಕೆ ಬಂದೆ ಅಂದ್ರೆ, ಆಚೆ ಕಡೆ ಮಾರ್ಕೆಟ್ ಅಲ್ಲಿ ಪ್ರಾಣಾಯಾಮವನ್ನೇ ಒಂದು ಪ್ರಾಡಕ್ಟ್, ದೊಡ್ಡ ಪ್ರಾಡಕ್ಟ್ ಆಗಿ ಸೆಲ್ ಮಾಡ್ತಿದ್ದಾರೆ. ಈಗ ಪ್ರಾಣಾಯಾಮ ಶಾಸ್ತ್ರೋಕ್ತವಾದ ಕರ್ಮಗಳಿಲ್ಲದೆ ಸ್ವತಂತ್ರವಾಗಿ ಇರಕ್ಕಾಗಲ್ಲ, ಪರಮೋತ್ಕೃಷ್ಟವಾದ ಫಲ ಸಿಕ್ಕಲ್ಲ ಅದರಿಂದ. ಹಾಗಾಗಿ ನಮ್ಮ ಶಾಸ್ತ್ರೋಕ್ತವಾದ ಕರ್ಮಗಳೇನಿದೆ, ಪೂಜಾ, ಜಪ, ತರ್ಪಣ, ಹೋಮ, ಇದನ್ನ ಮಾಡಿಕೊಂಡು ಅದಕ್ಕೆ ಅಂಗವಾಗಿ ಪ್ರಾಣಾಯಾಮವನ್ನ ಆಚರಣೆ ಮಾಡಿದ್ರೆ ಪರಮೋತ್ಕೃಷ್ಟವಾದ ಫಲ ಸಿಕ್ಕತ್ತೆ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಇನ್ನ ಮುಂದಿನ ಸಂಚಿಕೆಯಲ್ಲಿ ಸಂಧ್ಯಾ ವಂದನೆಯನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ.